ಹೋಟೆಲ್ ಸ್ಟೈಲ್ ದೋಸೆ ಹಿಟ್ಟು ರೆಸಿಪಿ ಬನ್ನಿ ನೋಡೋಣ. ಹೋಟೆಲ್ ಸ್ಟೈಲ್ ದೋಸೆ ಹಿಟ್ಟು ರೆಸಿಪಿ ಬನ್ನಿ ನೋಡೋಣ. ಬೇಕಾಗುವ ಸಾಮಗ್ರಿಗಳು: ಅಕ್ಕಿ 3 ಕಪ್ಪು ತಗೊಂಡಿದ್ದೀನಿ, ಉದ್ದಿನಬೇಳೆ 1 ಕಪ್ಪು, ಮೆಂತೆ ಅರ್ಧ ಟೀ ಸ್ಪೂನು, 1 ಟೀ ಸ್ಪೂನು ಅವಲಕ್ಕಿ, ಪೋಹ ಅರ್ಧ ಕಪ್ಪು, ಉಪ್ಪು ರುಚಿಗೆ ತಕ್ಕಂತೆ, ನೀರು ಬೇಕಾದಷ್ಟು. ಅಕ್ಕಿ ಮತ್ತು ಉದ್ದಿನಬೇಳೆ ಸಾಬುದಾನಿ. ಅಕ್ಕಿ ನೋಡಿ 3 ಕಪ್ಪು ಪ್ಲಸ್ ಉದ್ದಿನಬೇಳೆ 1 ಕಪ್ಪು ಪ್ಲಸ್ ಮೆಂತೆ ಒಟ್ಟಿಗೆ ತೊಳೆದು 4-5 ಗಂಟೆ ನೆನೆಸಿಡಬೇಕು. ಆಮೇಲೆ ಅವಲಕ್ಕಿನ ನೆನೆಸೋದಂದರೆ ತೆಳುವಾದ ಅವಲಕ್ಕಿ ಇದ್ದರೆ ಅದು ರುಬ್ಬೋ ಟೈಮಲ್ಲಿ ಒಂದು 20-30 ನಿಮಿಷ ಮೊದಲೇ ಅರ್ಧ ಕಪ್ ಅವಲಕ್ಕಿನ ನೀರಲ್ಲಿ 10 ನಿಮಿಷ ನೆನೆಯಿಡಬೇಕಷ್ಟೇ. ಸ್ವಲ್ಪ ದಪ್ಪ ಇದ್ದರೆ ಜೊತೆಗೆ ನೆನೆಯಿಟ್ರೆ ಅಡ್ಡಿ ಇಲ್ಲ. ಅಕ್ಕಿ ಜೊತೆ ಸಾಬುದಾನಿ ಕೂಡ ನೆನೆಸಿಡಬೇಕು. ದೋಸೆ ಹಿಟ್ಟು ರುಬ್ಬೋದು ಹೆಂಗೆ ಅಂದರೆ, ನೆನೆಸಿದ ಅಕ್ಕಿ ಬೇಳೆ ಮಿಶ್ರಣಕ್ಕೆ ಅವಲಕ್ಕಿ ಸೇರಿಸಿ ಮೃದು ತೆಳುವಾದ ಬಟರ್ ಆಗಿ ರುಬ್ಬಿಕೊಳ್ಳಿ. ಅದು ಬಟರ್ನಷ್ಟೇ ಸ್ಮೂತಾಗಿರಬೇಕು ರುಬ್ಬಿರೋದು. ತುಂಬ ಜಾಸ್ತಿ ಗಟ್ಟಿ ಆಗಬಾರ್ದು. ಹೋಟೆಲ್ ದೋಸೆ ಕ್ರಿಸ್ಪಿ ಬರೋದು ತೆಳುವಾದ ಹಿಟ್ಟಿನಿಂದ. ರಾತ್ರಿ ಇಡೀ ಬಿಸಿಲಾಗದ ಜಾಗದಲ್ಲಿ ಮುಚ್ಚಿ ಇಡಿ. ಹಿಟ್ಟನ್ನು ಕಿಣ್ವಿಸಲು, ನೆನೆಸಲು ರಾತ್ರಿ ಟೈಮಲ್ಲಿ ಬಿಸಿಲು ತಾಗದ ಜಾಗದಲ್ಲಿ ಅದನ್ನು ಮುಚ್ಚಿ ಇಡಬೇಕು. ಬೆಳಿಗ್ಗೆ ಚೆನ್ನಾಗಿ ಎದ್ದಿರಬೇಕು, ಅಂದರೆ ಪಫಾಗಿ ಬಂದಿರಬೇಕು ಅದು. ಆ ಥರ ನಾವು ರಾತ್ರಿನೇ ನೆನೆಸಿ ಇಡಬೇಕು ಅದನ್ನು ರುಬ್ಬಿ. ಅದಕ್ಕೆ ಬೆಳಿಗ್ಗೆ ದೋಸೆ ಹಾಕಬೇಕಾದ್ರೆ ಹಿಟ್ಟಿಗೆ ಉಪ್ಪನ್ನು ಸೇರಿಸ್ಕೋಬೇಕು. ರುಚಿಗೆ ಎಷ್ಟು ಬೇಕು ಅಷ್ಟನ್ನೇ ಸೇರಿಸ್ಕೋಬೇಕು. ಸೇರಿಸಿ ಚೆನ್ನಾಗಿ ಕಲಿಸ್ಬೇಕು ಅದನ್ನು. ದೋಸೆ ಉಪ್ಪನ್ನು ಎಲ್ಲ ಸೇರಿಸಿ ಕಲಸಿದ ನಂತರ ದೋಸೆಯನ್ನು ಬೇಯಿಸೋದು ಹೇಗೆ ಬನ್ನಿ ನೋಡೋಣ. ತವಾ ಬಿಸಿ ಮಾಡಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿನ ಅದಕ್ಕೆ ಒಂದು ಚಾಕು ಅಥವಾ ಸ್ಪೂನ್ಗೆ ಹಾಕಿ ಚುಚ್ಚಿಕೊಂಡು ಎಲ್ಲ ನೀಟಾಗಿ ಒರೆಸ್ಬೇಕು. ಹಂಚು ಸ್ವಲ್ಪ ಜಾಸ್ತಿನೇ ಖಡಕ್ಕಾಗಿದ್ದರೆ, ಇಲ್ಲ ಅಂದರೆ ನಾರ್ಮಲ್ ಆಗಿದ್ದರೆ ಸ್ವಲ್ಪ ಬಿಸಿ ಇರಬೇಕದು ಹಂಚು. ಸ್ವಲ್ಪ ಬಿಸಿ ಇದ್ದಾಗ ನಾವು ಹಿಟ್ಟನ್ನು ಸುರಿದು ತೆಳುವಾಗಿ ಅದನ್ನು ದೋಸೆನ ಹಾಕಬೇಕು. ಅದಕ್ಕೆ ಸುತ್ತ ಬದಿಯಲ್ಲಿ ಎಣ್ಣೆನ ಹಾಕಬೇಕು. ಅದು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಅದನ್ನು ಬೇಯಿಸಬೇಕು ದೋಸೆಯನ್ನು. ಈ ದೋಸೆ ನೋಡಿ ಮಾಡಿಕೊಂಡ್ರೆ ಹೋಟೆಲ್ಗಿಂತಲೂ ಕ್ರಿಸ್ಪಿಯಾಗಿ ಬರುತ್ತದೆ. ಇದು ರೇಣುಕಾ SK ಸ್ಪೆಷಲ್ ದೋಸೆ ಬಟರ್. ನಿಮ್ಮ ಮನೆಯಲ್ಲೂ ಟ್ರೈ ಮಾಡಿ. ಸಣ್ಣದಾಗಿ ಹೇಳ್ತೀನಿ ನೋಡಿ. ಅಕ್ಕಿ 3 ಕಪ್ಪು, ಉದ್ದಿನಬೇಳೆ 1 ಕಪ್ಪು, ಮೆಂತೆ ಅರ್ಧ ಟೀ ಸ್ಪೂನು, ಅವಲಕ್ಕಿ ಅರ್ಧ ಕಪ್ಪು. ಇದೇ ಹೋಟೆಲ್ಸ್ ಕ್ರಿಸ್ಪಿನ ಸೀಕ್ರೆಟ್ ಮಿಕ್ಸ್. ಇದನ್ನು ಪಾಲಿಸ್ಕೊಂಡು ಬನ್ನಿ. ಆಮೇಲೆ
ಅಕ್ಕಿ, ಬೇಳೆ, ಮೆಂತ್ಯ ಒಂದು 4-5 ಗಂಟೆ ನೆನೆಸಿಡಬೇಕು. ಅಕ್ಕಿ, ಬೇಳೆ, ಆಮೇಲೆ ಮೆಂತ್ಯ, ಅವಲಕ್ಕಿ ಎಲ್ಲವನ್ನು ಒಂದು 4-5 ಸಲ ತೊಳ್ಕೊಬೇಕು. ಚೆನ್ನಾಗಿ ತೊಳೆದ್ಬಿಟ್ಟು ನೆನೆಯಿಡಬೇಕು ಅದನ್ನು. ಹಿಟ್ಟಿನ ಕನ್ಸಿಸ್ಟೆನ್ಸಿ ಬಟರ್ ಹೋಲಿದ್ರೆ ದೋಸೆ ಸೂಪರ್ ಕ್ರಿಸ್ಪಿಯಾಗಿ ಬರುತ್ತದೆ. ಜಾಸ್ತಿ ಗಟ್ಟಿಯಾಗಿರಬಾರ್ದು. ಹಿಟ್ಟನ್ನು ರಾತ್ರಿ ಇಡೀ ಬಿಸಿಲಿನಲ್ಲಿ ಬಿಸಿಲಿಲ್ಲದ ಜಾಗದಲ್ಲಿ ಇಡಿ. ಬಿಸಿಲಿದ್ರೆ ಅಲ್ಲಿ ಏನಾಗುತ್ತೆ, ಹುಳಿ ಬರುತ್ತೆ ಹಿಟ್ಟು. ಹಾಗಾಗಿ ಬಿಸಿಲಿರದ ಜಾಗದಲ್ಲಿ ಇಡಬೇಕು. ಬೆಳಿಗ್ಗೆ ಇಷ್ಟು ಚೆನ್ನಾಗಿ ಎದ್ದು ಬರುತ್ತದೆ ನೋಡಿ, ಉಬ್ಬಿ ಬರುತ್ತದೆ, ಚೆನ್ನಾಗಿ ಉಬ್ಬಿ ಬರುತ್ತದೆ.